ಕೆಲವರು ಪೊಲಿಟಿಕಲ್ ವಾಯ್ಸ್ ಒಂದು ಸಿದ್ದರಾಮಯ್ಯ ಅವ್ರದ್ದು ಮತ್ತೆ ನಮ್ಮ ಯಡಿಯೂರಪ್ಪನವರು ಒಂದು ಇಬ್ಬರು ವಾಯ್ಸ್ ಮಾಡ್ಬಿಡ್ತೀನಿ. ನಮ್ಮ ಕರ್ನಾಟಕದ CM ಅವ್ರ ಆಕ್ಚುಲಿ ನಾನು ಅವ್ರ ಹತ್ರ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಪಟ್ಟು ಹೋದಾಗ ಬಾರಿಯ ಇಲ್ಲಿ ಅಲ್ಲ ಕಡೆಯ ಮೈಸೂರಲ್ಲಿ ಇರಬೇಕಾದ್ರೆ ಉದಯ ಕಾಮಿಡಿ ನೋಡ್ತಾ ಇದ್ದೆ, ಇನ್ನು ರಂಗಭೂಮಿ ಕಲಾವಿದೆಯ ನೀನು ಬಹಳ ಚೆನ್ನಾಗಿ ಮಾಡ್ತೀಯ ಅಂತ ಅವರು ಒಂದು ಪ್ರಶಂಸೆ ಕೊಟ್ಟರು. ಅದು ನನಗೆ ಒಂದು ಕಲೆ ಕೊಟ್ಟಂತ ಬೆಲೆ. ಅಲ್ಲಪ್ಪ ಆ ಮೇನ್ ರೋಡಲ್ಲಿ ಬರ್ಬೇಕಾದ್ರೆ ನಾನು ಸಿದ್ದರಾಮಯ್ಯನವರೇ ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ರಿ, ಕ್ಷೀರ ಭಾಗ್ಯ, ಅನ್ನ ಭಾಗ್ಯ, 7,000 ರೂಪಾಯಿ ಫ್ರೀ, ಗೃಹಲಕ್ಷ್ಮಿ ಯೋಜನೆ, ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದೀರಿ. ನಮ್ಮ ಮನೆ ಪಕ್ಕದ ಮನೆ ಭಾಗ್ಯ ಕೊಟ್ಟು ಯಾವಾಗ ಮದುವೆ ಮಾಡ್ತೀರಿ ಅಂತ ಕೇಳಿದ. ಆ ಸ್ಕೀಮ್ ಇಂಟು ಬಂದಿಲ್ಲ ಕಡೆಯ, ಬಂದ ಮೇಲೆ ಮಾಡಿಸಿ ಬಿಟ್ಟು ಕಳಿಸಿದೆ. ಉಚಿತವಾಗಿ ನೀವೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ರೆ ಹೋಗ್ತಾ ಇದ್ದೀರಾ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹೋಗಿದ್ದೀರಾ, ಹೆಣ್ಮಕ್ಳಿಗೋಸ್ಕರ. ಅದೇ ಒಬ್ಬ ಬಂದು ಕೇಳ್ದ, ಹೆಣ್ಣು ಮಕ್ಕಳಿಗೋಸ್ಕರ ಫ್ರೀ ಬಸ್ ಮಾಡಿದ್ದೀರಾ, ಗಂಡು ಮಕ್ಕಳಿಗೆ ಯಾಕೆ ಮಾಡಿಲ್ಲ ಅಂತ ಕೇಳ್ದ. ಅದು ಕೇಳಿದೆ, ನೋಡಪ್ಪ ಅವ್ರಾದ್ರೂ ದೇವಸ್ಥಾನಗಳಿಗೆ ಹೋಯ್ತಾರೆ, ನೀನು ಏನಾದ್ರೂ ಫ್ರೀ ಬಸ್ ಮಾಡಿದ್ರೆ ಬೀಚ್ ನೋಡ್ಬೇಕಂದ್ಬಿಟ್ಟು ಗೋವಾಗಿ ಎಣ್ಣೆ ಹಾಕೊಂಡು ಹೋಗ್ಬಿಡ್ತಾ ಇದ್ದೀರಿ, ಗಂಡು ಮಕ್ಕಳಿಗೆ ಆ ಸ್ಕೀಮ್ ಇಲ್ಲ ಅಂತ ಹೇಳಿದೆ. ನಮಸ್ಕಾರ. ಹಾಗೆ ಯಡಿಯೂರಪ್ಪನವ್ರು ಬಂದಿದ್ರೆ ಹೇಗೆ ಮಾತಾಡ್ತಾರೆ ನೋಡೋಣ. ಮಾಜಿ ಮಂತ್ರಿ ಯಡಿಯೂರಪ್ಪ. ನಮಸ್ಕಾರ ಬಂಧುಗಳೇ. ಯಡಿಯೂರಪ್ಪನವ್ರು ಸಾಹಸ ಮಾಡಿಲ್ವೇನು? 4 ಬಾರಿ CM ಆಗಿದ್ದೇನೆ ಸ್ವಾಮಿ. ಅಕ್ಕಂದಿರೆ ಅಣ್ಣಂದಿರೆ ಯಡಿಯೂರಪ್ಪನವ್ರು ಮಾಡುವಂತ ಯಾವತ್ತು ಕೆಲಸಗಳು ಕಮ್ಮಿ ಆಗಿಲ್ಲ ಸ್ವಾಮಿ, ಎಲ್ಲವನ್ನೂ ಮಾಡಿದ್ದಾರೆ. ಕಮಲ ಯಾವತ್ತು ಅರಳ್ತಾ ಇರಬೇಕು ಸ್ವಾಮಿ, ಅದೇ ರೀತಿಯಲ್ಲಿ ಇದು ನಿಮ್ಮ ವಾಹಿನಿ ಕಲಾವಿದರಿಗೆ ಕೂಡ ಅಳ್ತಾ ಇರ್ಬೇಕಂತ ಹೇಳ್ತಾರೆ. ಮಾತು ಮುಗಿಸ್ತಾ ಇದ್ದಾರೆ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ಕೊನೆಯದಾಗಿ ನಮ್ಮ ಪ್ರಧಾನಿಯವರು ಮೋದಿಜಿಯವರು ಬರ್ತಾರೆ, ಜೊತೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬರ್ತಾರೆ. ಒಂದು ಚಪ್ಪಾಳೆ ಇರಲಿ, ಯಾವ ರಾಜಕೀಯದೇನಿಲ್ಲ, ಒಬ್ಬ ಕನ್ನಡಿಗ ಪ್ರಧಾನಿ ಆಗಿರೋದು ಹೆಮ್ಮೆ, ಅದಕ್ಕೋಸ್ಕರ ಒಂದು ಪ್ರೀತಿಯ ಚಪ್ಪಾಳೆ. ಇದೀಗ ದೇವೇಗೌಡರು. ಸಂಕೊಡಿ 89 ವರ್ಷ ರೈತರ ಪರವಾಗಿ ನಿಮ್ಮ ದೇವೇಗೌಡರು ಹೋರಾಡಿರುವಂಥ ವ್ಯಕ್ತಿ ನಾವು ನೋಡಿ. ಇವತ್ತು ಏನಾದರೂ ರೈತರಿಗೆ ತೊಂದರೆ ಆದರೆ ನಮ್ಮ ಅಪ್ಪಗಳಿಗೂ ಇಷ್ಟು ವಯಸ್ಸಲ್ಲೂ ನಾನು ಹೋರಾಟವನ್ನು ಮಾಡ್ತೀನಿ. ಜೈ ಜಾನ್ ಜೈ ಕಿಸಾನ್. ನೋಡಿ ಚಪ್ಪಾಳೆ. ರೈತರು ಇಲ್ಲ ಅಂದರೆ ನಾವು ಯಾರು ಬದುಕಿರಲ್ಲ. ರಾಗಿ ಮುದ್ದೆ ತಿನ್ಬೇಕು, ತಿಂದ್ರೆ ತೋಳಿಗೆ ಬಲ, ದೇಹಕ್ಕೆ ತಂಪು. ಅಣ್ಣ ಪಿಜ್ಜಾ ತಿನ್ಬೇಕಂತಣ ಯಾರು ಗೆಟ್ ಲಾಸ್ಟ್. ಆ ಪಿಜ್ಜಾ ನೋಡಕ್ಕೆ ಹೆಂಗಿರುತ್ತೆ ಗೊತ್ತಾ ಸ್ವಾಮಿ? ಕಮಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿರೋ ತರ ಇರುತ್ತೆ. ರಾಗಿ ಬಲ ತಿನ್ನಿ. ಅಣ್ಣ ಪ್ರಧಾನಿಯವರು ಬಂದರು. ಮೋದಿಜಿ ಬಾಯ ಬಹನೋ ಬಹುತ್ ಅಚ್ಚಾ ಹೈ ಕಾರ್ಯಕ್ರಮ, ನಮಸ್ಕಾರ. ಕನ್ನಡದಲ್ಲಿ ಮಾತಾಡ್ರಿ ಮೋದಿಯವರೇ, ಕನ್ನಡದಲ್ಲಿ ಮಾತಾಡ್ರಿ. ಕರ್ನಾಟಕದ ಜನತೆಗೆ ನಮಸ್ಕಾರ. ಇದು ನಿಮ್ಮ ಕನ್ನಡ ವಾಹಿನಿ ಕಾರ್ಯಕ್ರಮಕ್ಕೆ ನನ್ನ ಕಳಿಸಿರುವಂಥ ಎಲ್ಲರಿಗೂ ನಮಸ್ಕಾರ. ದೇವೇಗೌಡಜಿ ಕಬ್ಬಾಯಿಗೆಟ್ಟು ಕಬ್ಬಾಯಿಗ ಕಬ್ಬು ಬೆಲೆ ಇಲ್ಲ ರೀ. ಫಸ್ಟ್ ಹಾಸನ, ಸಕಲೇಶ್ಪುರ, ಮಂಡ್ಯದಲ್ಲಿರುವಂತ ಕಬ್ಬು ಬೆಲೆ ಕೊಡ್ರಿ. ಕ್ಯಾ ಬಾತ್ ಹೇ ದೇವೇಗೌಡಜಿ, ಕ್ಯಾ ಬಾತ್ ಹೇ. ರೈಸ್ ಬಾತ್ ತಿನ್ನಲ್ಲ, ಬರೀ ರಾಗಿ ಬಾತ್ ಅಷ್ಟೇ. ಕ್ಯಾ ಚಾಹಿಯೇ ಅಪ್ಕೋ, ಕ್ಯಾ ಚಾಹಿಯೇ ದೇವೇಗೌಡಜಿ? ನಾನು ಚಾಯ್ ಕುಡಿಯಲ್ಲ, ಕಾಫಿ ಮಾತ್ರ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.